ದಳಪತಿ ವಿಜಯ್ಗೆ ನಮೋ ಟಾರ್ಗೆಟ್, ಪವನ್ ಕಲ್ಯಾಣ್ ರಾಯಭಾರಿ, ಸ್ಟಾರ್ಸ್ ಮೀಟಿಂಗ್ನ ರಹಸ್ಯ. ಇದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ರ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ದ್ರಾವಿಡ ನಾಡು ತಮಿಳುನಾಡಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗಿದೆ. ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷವನ್ನ ಎನ್ಡಿಎ ಮೈತ್ರಿಕೂಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನುವಂತಹ ಪ್ರಯತ್ನಗಳು ಜೋರಾಗಿ ನಡೀತಾ ಇದೆ. ನರೇಂದ್ರ ಮೋದಿ ಅವರ ಟಾರ್ಗೆಟ್ ಈಗ ದಳಪತಿ ವಿಜಯ್. ಇದಕ್ಕೆ ರಾಯಭಾರಿ ಆಗಿರುವಂತದ್ದು ಆಂಧ್ರ ಪ್ರದೇಶದ ಡಿಸಿಎಂ, ಟಾಲಿವುಡ್ನ ಪವರ್ ಸ್ಟಾರ್ ಪವನ್ ಕಲ್ಯಾಣ್. ಹಾಗಾದ್ರೆ ಏನಾಗ್ತಾ ಇದೆ ದ್ರಾವಿಡ ನಾಡಲ್ಲಿ? ದ್ರಾವಿಡ ನಾಡಿನ ರಾಜಕೀಯ ರಂಗೇರ್ತಿರೋದು ಯಾಕೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನುವ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ವೀಕ್ಷಕರೇ, ಆಂಧ್ರ ಪ್ರದೇಶದ ರಾಜಕಾರಣವನ್ನ ನೋಡ್ತಾ ತಮಿಳುನಾಡು ರಾಜಕಾರಣದ ಬಗ್ಗೆ ಮಾತನಾಡ್ತೀನಿ. ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಅನ್ನ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನದು ಸಣ್ಣ ಫ್ಲಾಶ್ ಬ್ಯಾಕ್ ಅಂತ ಹೇಳಿದ್ರೆ, ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ತುಂಬಾ ಪ್ರಬಲವಾಗಿದ್ರು, ಅಧಿಕಾರದಲ್ಲೂ ಕೂಡ ಇದ್ರು. ಅತಿ ದೊಡ್ಡ ಸಂಖ್ಯೆ ಇತ್ತು ಅವರಿಗೆ. ಅವರು ಎಲೆಕ್ಷನ್ ಅಂತ ಬಂದಂತಹ ಸಂದರ್ಭದಲ್ಲಿ ಶತಾಯ ಗತಾಯ ಗೆದ್ದೇ ಗೆಲ್ತೀನಿ, 175 ನನ್ನ ಟಾರ್ಗೆಟ್ ಅಂತ ಹೇಳ್ತಾ ಇದ್ರು ಜಗನ್ಮೋಹನ್ ರೆಡ್ಡಿ. ಬಟ್ ಅತಿ ದೊಡ್ಡ ಪಕ್ಷ ಜೊತೆಗೆ ಜಾತಿಯ ಬೆಂಬಲ, ಹಣಬಲವು ಕೂಡ ಇತ್ತು. ಆದ್ರೂ ಕೂಡ ಜಗನ್ಮೋಹನ್ ರೆಡ್ಡಿಯನ್ನ ಸೋಲಿಸಿದ್ದು ಪವನ್ ಕಲ್ಯಾಣ್. ಅದು ನಾ ಭೂತೋ ನ ಭವಿಷ್ಯತಿ. 175 ಅಂತ ಹೇಳ್ತಾ ಇದ್ದಂತಹ ಜಗನ್ಮೋಹನ್ ರೆಡ್ಡಿ ಅವರನ್ನ ಕೇವಲ 11ಕ್ಕೆ ಸೀಮಿತ ಮಾಡಿದ್ದು ಪವನ್ ಕಲ್ಯಾಣ್ ಅವರ ತಂತ್ರಗಾರಿಕೆ. ಆ ತಂತ್ರಗಾರಿಕೆ ಏನು ಅಂತ ಹೇಳಿದ್ರೆ, ಜಗನ್ಮೋಹನ್ ರೆಡ್ಡಿ YSRP ಪಾರ್ಟಿ ಏನಿದೆಯಲ್ವಾ, ಅದರ ವಿರುದ್ಧ ಚಲಾವಣೆ ಆಗುವಂತ ಎಲ್ಲಾ ವೋಟ್ಗಳು ಒಂದು ಬುಟ್ಟಿಗೆ ಬಂದ್ರೆ ಮಾತ್ರ ಸೋಲಿಸಬಹುದು ಜಗನ್ಮೋಹನ್ ರೆಡ್ಡಿ ಅವರನ್ನ ಅಂತ ಆಯಿತು. ಪವನ್ ಕಲ್ಯಾಣ್ ಅವ್ರಿಗೂ ಕೂಡ ಗೊತ್ತಾಗಿತ್ತು. ಇದೇ ಕಾರಣಕ್ಕಾಗಿ ಜನಸೇನಾ ಪಾರ್ಟಿ, ಬಿಜೆಪಿ, ಟಿಡಿಪಿ ಒಂದಾಯಿತು. ಈ ಮೂರೂ ಪಕ್ಷಗಳು ಒಂದಾದ ಕಾರಣಕ್ಕಾಗಿ, ಅಥವಾ ಈ ಮೂರೂ ಪಕ್ಷಗಳಲ್ಲಿ ಹೊಂದಾಣಿಕೆ ಆಗಿ, ಈ ಮೂರೂ ಪಕ್ಷಗಳು ಒಂದುಗೂಡಿ ಒಬ್ಬ ಅಭ್ಯರ್ಥಿಯನ್ನ ಹಾಕಿದ್ದ ಕಾರಣಕ್ಕಾಗಿ ಜಗನ್ಮೋಹನ್ ರೆಡ್ಡಿ ಪಾರ್ಟಿ ವಿರುದ್ಧ ಚಲಾವಣೆ ಆಗ್ತಾ ಇದ್ದಂತಹ ಎಲ್ಲಾ ಮತಗಳು ಒಂದೇ ಕಡೆ ಬಂದಿದ್ದ ಕಾರಣಕ್ಕಾಗಿ ಈ ಮೈತ್ರಿಕೂಟ ವರ್ಕೌಟ್ ಆಯಿತು, ಗೆಲ್ತು, ಇತಿಹಾಸವನ್ನ ನಿರ್ಮಾಣ ಕೂಡ ಮಾಡ್ತು. ಆಂಧ್ರ ಪ್ರದೇಶದಲ್ಲಿ ಒಂದು ಪಕ್ಷವನ್ನ ಸೋಲಿಸಬೇಕು ಅಂತ ಹೇಳಿದ್ರೆ ಆ ಪಕ್ಷದ ವಿರುದ್ಧ ಚಲಾವಣೆಗೊಳ್ಳುವಂತಹ ಎಲ್ಲಾ ಮತಗಳು ಕೂಡ ಒಂದು ಬುಟ್ಟಿಗೆ ಬರಬೇಕು. ಆಗ ಯಾವುದೇ ಪಕ್ಷವನ್ನ ಸೋಲಿಸಬಹುದು ಅನ್ನೋದನ್ನ ಪವನ್ ಕಲ್ಯಾಣ್ ಅವರು ತುಂಬಾ ಪ್ರಾಕ್ಟಿಕಲ್ ಆಗಿ ತೋರಿಸಿಕೊಟ್ರು, ಸಕ್ಸಸ್ ಕೂಡ ಕಂಡಿದ್ದಾರೆ. ಈಗ ಇದೇ ರೀತಿಯ ಫಾರ್ಮುಲಾವನ್ನ ತಮಿಳುನಾಡಲ್ಲೂ ಕೂಡ ಅಪ್ಲೈ ಮಾಡೋದಕ್ಕೆ ಪವನ್ ಕಲ್ಯಾಣ್ ಅವರು ಮುಂದುವರೆದಿದ್ದಾರೆ, ಹೆಜ್ಜೆಯನ್ನ ಇಟ್ಟಿದ್ದಾರೆ. ನಾನಾಗ್ಲೇ ಹೇಳ್ತಾ ಇದ್ದೆ, ನರೇಂದ್ರ ಮೋದಿ ಅವರ ಟಾರ್ಗೆಟ್ ಏನು ಅಂತ ಹೇಳಿದ್ರೆ, ಈಗ ಸದ್ಯಕ್ಕೆ ತಮಿಳುನಾಡನ್ನ ಗೆಲ್ಲಬೇಕು ಅನ್ನೋದಕ್ಕಿಂತ DMKಯನ್ನ ಸೋಲಿಸಬೇಕು. ಸಿದ್ಧಾಂತದ ಕಾರಣಕ್ಕೂ ಹೌದು, ಅದೇ ರೀತಿಯಾಗಿ ರಾಜಕೀಯ ಕಾರಣಕ್ಕೂ ಹೌದು. DMKಯನ್ನ ಸೋಲಿಸೋದೇ ಬಿಜೆಪಿಯ ಅತಿ ದೊಡ್ಡ ಅಜೆಂಡಾ ಈಗ ತಮಿಳುನಾಡಲ್ಲಿ. DMKಯನ್ನ ಸೋಲಿಸಬೇಕು ಅಂತ ಹೇಳಿದ್ರೆ ಬಿಜೆಪಿಗೆ ಏಕಾಂಗಿಯಾಗಿ ಸಾಧ್ಯನಾ ಅಂತ ಹೇಳಿದ್ರೆ, ಸದ್ಯದ ಟ್ರೆಂಡ್ ಪ್ರಕಾರ ಅದು ಅಸಾಧ್ಯದ ಮಾತು. ಹೋಗ್ಲಿ, ಅಣ್ಣಾ DMK ಜೊತೆ ಮೈತ್ರಿ ಮಾಡ್ಕೊಳ್ತಿದ್ದೀವಿ, ಅದರಿಂದ ಏನಾದರೂ ವರ್ಕೌಟ್ ಆಗುತ್ತಾ ಅಂತ ಹೇಳಿದ್ರೆ ಅದೂ ಕೂಡ ಅಸಾಧ್ಯದ ಮಾತು, ಅದು ಕೂಡ ಸಾಧ್ಯ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ಮೂರನೇ ವ್ಯಕ್ತಿಯ ಹೆಜ್ಜೆ ತಮಿಳುನಾಡಲ್ಲಿ ತುಂಬಾ ಗಟ್ಟಿಯಾಗಿ ನೆಲೆಯೂರ್ತಾ ಇದೆ ಮತ್ತು ಗಟ್ಟಿಯಾಗಿ ಸದ್ದು ಮಾಡ್ತಾ ಇದೆ. ಆ ಹೆಜ್ಜೆಯ ಹೆಸರು ದಳಪತಿ ವಿಜಯ್. ಟಿವಿಕೆ ಪಕ್ಷವನ್ನ ಕಟ್ಟಿದ್ದಾರೆ. ಈಗಾಗಲೇ ರಾಜ್ಯದಾದ್ಯಂತ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಎಲ್ಲಾ ಕಡೆ ಸಂಪೂರ್ಣವಾದ ಬೆಂಬಲ ಸಿಗ್ತಾ ಇದೆ. ಮುಖ್ಯವಾಗಿ ಯಂಗ್ಸ್ಟರ್ಗಳು, ಫಸ್ಟ್ ಟೈಮ್ ವೋಟರ್ಗಳು, ಮಹಿಳೆಯರು ಕಂಪ್ಲೀಟ್ ಆಗಿ ಟಿವಿಕೆ ಪಕ್ಷದ ಕಡೆ ವಾಲ್ತಾ ಇದ್ದಾರೆ. ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ DMKಯನ್ನ ಸೋಲಿಸಬೇಕು ಅಂತ ಹೇಳಿದ್ರೆ ಬಿಜೆಪಿಗೆ ಟಿವಿಕೆ ಪವರ್ ಬೇಕಾಗಿದೆ, ವಿಜಯ್ ಅವರ ಕ್ರೇಜ್ ಬೇಕಾಗಿದೆ, ವಿಜಯ್ ಅವರ ಬೆಂಬಲ ಬೇಕಾಗಿದೆ. ಇದೇ ಕಾರಣಕ್ಕಾಗಿ ಪವನ್ ಕಲ್ಯಾಣ್ ಅವರನ್ನ ರಾಯಭಾರಿಯನ್ನಾಗಿ ಕಳಿಸಿದ್ದಾರೆ ಆಂಧ್ರ ಪ್ರದೇಶದಿಂದ ತಮಿಳುನಾಡಿಗೆ ಹೋಗಿರುವಂತಹ ಪವನ್ ಕಲ್ಯಾಣ್ ಅವರು ವಿಜಯ್ ಜೊತೆ ಮಾತನಾಡಿದ್ದಾರೆ. ವಿಜಯ್ ಜೊತೆ ಮಾತನಾಡಿ ಆಂಧ್ರ ಪ್ರದೇಶದಲ್ಲೇ ಆದಂತಹ ಈ ಬೆಳವಣಿಗೆ ಏನಿತ್ತಲ್ವಾ, ಕ್ಷಿಪ್ರ ರಾಜಕೀಯ ಅಥವಾ ವಿಪ್ಲವ ಏನಿತ್ತಲ್ವಾ, ಅದನ್ನ ತಮಿಳುನಾಡಲ್ಲೂ ಕೂಡ ಮಾಡಬಹುದು. ಆ ರೀತಿ ಮಾಡಬೇಕು ಅಂತ ಹೇಳಿದ್ರೆ NDA ಜೊತೆ ನೀವು ಬರಬೇಕು ಅಂತ ಹೇಳಿ ಮನವರಿಕೆ ಮಾಡಿದ್ದಾರಂತೆ, ಮನವೊಲಿಸಿದ್ದಾರಂತೆ. ಹಾಗಾದ್ರೆ ವಿಜಯ್
NDA ಜೊತೆ ಹೋದ್ರೆ ಎಷ್ಟು ಸೀಟ್ ಬರಬಹುದು, ಗೆಲ್ತಾರಾ? ಮತ್ತೆ ಈ ಮೈತ್ರಿ ಆದ ನಂತರ ಒಂದಿಷ್ಟು ಲೆಕ್ಕಾಚಾರ ಇದ್ದೇ ಇರಬೇಕಲ್ವಾ? ಆ ಲೆಕ್ಕಾಚಾರಗಳು ಏನು ಅಂತ ಹೇಳಿದ್ರೆ, ಸದ್ಯದ ಮಾಹಿತಿಯ ಪ್ರಕಾರ ಬಿಜೆಪಿ 40ರಿಂದ 60 ಸೀಟ್ಗಳನ್ನ ಟಿವಿಕೆ ಬಿಟ್ಕೊಡುತ್ತಂತೆ. ಇಫ್ ಇನ್ ಕೇಸ್ ಏನಾದರೂ ಪಕ್ಷ ಗೆದ್ರೆ ಸಿಎಂ ಆಗುವ ಸಾಧ್ಯತೆಗಳು ಕೂಡ ವಿಜಯ್ ಇದೆಯಂತೆ. ಈ ಆಫರ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪವನ್ ಕಲ್ಯಾಣ್ ಅವರು ಈಗಾಗಲೇ ತಮ್ಮ ರಾಯಭಾರಿ ಕೆಲಸವನ್ನ ಮುಗಿಸಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಈಗ ಚೆಂಡು ಇರುವಂಥದ್ದು ಟಿವಿಕೆ ಪಕ್ಷದಲ್ಲಿ. ವಿಜಯ್ ಅವರು ಗೋಲ್ ಹೊಡಿತಾರಾ ಅಥವಾ ಏನು ಮಾಡ್ತಾರೆ? ಟಿವಿಕೆ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ವಿಜಯ್ ಅವರು ಈ ಹಿಂದೆ ಒಂದು ಮಾತಾಡಿದ್ರು, ಬಿಜೆಪಿ ನನ್ನ ಸೈದ್ಧಾಂತಿಕ ವಿರೋಧಿ ಅಂತ ಹೇಳಿ. ಸೊ ಸೈದ್ಧಾಂತಿಕ ವಿರೋಧಿಯ ಬೆಂಬಲದೊಂದಿಗೆ ಅಧಿಕಾರಕ್ಕೆ ಬರ್ತಾರಾ ಅಥವಾ ಈಗಲೇ ಹೋಗಿ ಒಪ್ಪಂದವನ್ನ ಮಾಡ್ಕೋತಾರಾ, ಮೈತ್ರಿ ಮಾಡ್ಕೋತಾರಾ? ಈ ಎಲ್ಲಾ ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಇರುವಂಥದ್ದು. ನಿಮ್ಗೇನ್ ಅನ್ಸುತ್ತೆ? ವಿಜಯ್ ಬಿಜೆಪಿ ಜೊತೆ ಸೇರ್ತಾರಾ, ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾರಾ, ಡಿಎಂಕೆ ಸೋಲುತ್ತಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.